ಏ ಮಿಕ್ಸಿಗೆ ಹಾಕಿದ್ರೆ ಆಗದಮ್ಮ ಸುಮ್ಕೇನಿಯ ಒಂದು ಗಳಿಗೆಗೆ ಪಟ್ ಅಂತ ಆಗೋಗೋದು. ಈ ಸರೋಜಿ ಕೊಲ್ಲಗೆ ರುಬ್ತೀನಿ ಕೊಲ್ಲಗೆ ಮಾಡ್ತೀನಿ ಒಳಕಲ್ಲಗೆ ರುಬ್ಬೇಕು ಅಂತ ಕುಂತ್ಕೊಂಡಿದ್ದು ಕೇನಿಯ. ಈ ಪಾಟಿಟ್ ಲೇಟ್ ಆಯ್ತಿರೋದು. ಇಲ್ಲ ಅಂದಿಷ್ಟೊದ್ಗಾಗ್ಲೇನಿಯ ಗಮ 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 ಅಂತ ಹೇಳ್ಬಿಟ್ಟು ತಿನ್ಕೊಂಡು ಕುತ್ಕೋತಾ ಇದ್ವಾ. ವಾಸನೆ ಮಕ್ಕೊಳಿತೈತೆ. ಬಿರುಬಿರ್ನ ರುಬ್ಬೆ ಇಲ್ಲ ಕೊಡು ಹೋಗ್ಬಿಟ್ಟು ಮಿಕ್ಸಿನಾಗೆ ಟುಯ್ ಅಂತ ಹೇಳ್ಬಿಟ್ಟು 5 ನಿಮಿಷ ಕಾಡಿಸ್ಕೊಬಿಟ್ಟು ಬಂದು ಕೊಡ್ತೀನಿ. ಏ ಸೋಂಬೇರಿ ಜಯಮ್ಮ ನೀನು ಕುಂತ್ಕ ಸುಮ್ಕೇನಿಯ. ಇದ್ರಾಗಿರೋ ರುಚಿ ಗೊತ್ತು ನಿಂಗೇನು ಗೊತ್ತು? ಈಗ ಒಳಕಲ್ಲ ರುಬ್ಬಿ ಮಾಡ್ತೀವಲ್ಲ ಇದ್ರಾಗಿರೋ ಟೇಸ್ಟು ಯಾವುದ್ರಾಗೂ ಇಲ್ಲ ನೋಡು. ನೀನು ರುಬ್ಬಿಟ್ಟು ಮಾಡೋ ಅಂತಿತ ಗೊತ್ತಾಯ್ತದೆ. ಈಗ ಎಲ್ಲರೂ ಮನೆ ಒಳಗಡೆ ಹಾಕಿಸ್ಲಿಲ್ಲ ಅಂದ್ರೂ ಇಂಥದ್ದೊಂದು ರುಬ್ಬ ಕಲ್ತಂದು ಮಡಿಕೊಂಡಿರ್ತಾರೆ ಗೊತ್ತೇನು? ನೀನು ನೋಡಿದ್ರೆ ತಂದಕ್ಕೆ ಹೇಳ್ತೀಯ ಮಿಕ್ಸಿನಾಗ ಹಾಕಿ ರುಚಿ ರುಚಿ ಅನ್ನೋದೇನು ನೀ ಹೊತ್ತಾಕಿಲ್ಲ ಬಿಡು. ನನಗಂತೂ ಅದೇನೋ ಇಷ್ಟ ಹಾಕಿಲ್ಲ ಕಣ್ಪದ್ದಿ. ನಾನು ಮನೆ ಸಾರ್ಗೂ ಒಳಕಲ್ಲಾಗೆ ನೀರು ರುಬ್ಬೋದು. ಹೂನ್ ಹೇಳೇ ಜಯಮ್ಮ. ಸುಮ್ಮನೆ ಸೋಂಬೇರಿತನ ಮಾಡಕ್ ಹೋದ್ರೆ ಬಾಯಿಗೆ ರುಚಿ ಸಿಗ್ತದ? ಅಪ್ರೂಪಕ್ಕೆ ಸಿಕ್ಕೈತೆ ಕಾಡಂದಿ ಮಟನ್ನು. ಅದ್ರಾಗ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ಹೆಂಗೈತೆ, ನಿನ್ನಂಗೆ ಮಿಕ್ಸಿ ಗಿಕ್ಸಿ ಅಂತ ಕುಂತ್ಕೊಳ್ಳೋದು ಹೆಂಗೈತೆ? ಅದಕ್ಕೆ ತಾನೇ ಒಲೆನಾಗ ಈಚೆ ಕಡೆ ಕುಂತ್ಕೊಂಡು ಮಾಡ್ತಿರೋದು ಎಲ್ಲ ನನ್ನ ಅಡುಗೆಯ. ನೀನು ನೋಡು ರುಬ್ಬದ್ ರುಬ್ತಾಳ್ತಾನೆ, ರುಬ್ಲಿ ಬಿಡು. ನೀನಂತೂ ರುಬ್ಬಕ್ಕಿಲ್ಲ. ಇರ್ಬಿರ್ನ ಪುದೀನ ಸೊಪ್ಪನ್ನ ಬಿಡಿಸ್ಕೊಡೆ. 1 ಗಂಟೆ ಮಾಡ್ತಾಳೆ ಅದನ್ನ ಬಿಡ್ಸಾಕು. ಸೋಂಬೇರಿ ಪದ್ದಿ ಜಯಮ್ಮ ಅಂತೂ ಉರಿನೂ ಪರವಾಗಿಲ್ಲ. ಇದು ಉರಿತಾ ಐತೆ, ಒಂದೊಂದ್ಕಿತ ಆರೈತದೆ ಒಂದೊಂದ್ಕಿತ ಉರಿತದೆ. ಮಳೆ ಬಂದಿದ್ದಕ್ಕೆ ಸೊರೈತೆ. ಇಲ್ಲಾಂದ್ರೆ ಮಳೆಗಾನೆ ಬಂದ್ಬಿಟ್ಟಿದ್ರೆ ಅಷ್ಟೇನೇ ಕತೆ. ಓ ಸೌದೆ ಉರಿತಿರ್ಲಿಲ್ಲ, ಬರೀ ಹೊಗೆ ಹೊಗೆ ಹೊಗೆ. ಯಾಕೆ ಉರಿತಿಲ್ವೇ? ಏ ಅಲ್ಲ, ಕೆಂಡ ಇತ್ತು ಹೊಸಿ ಊದ್ತಾ ಇದ್ದೀನಿ ಅದಕ್ಕೆ ನೆನೆ. ಸರ್ಸರ್ನ ಆತಾಗೆ ಹುರ್ಕೊಂಡು ಬಿರ್ಬಿರ್ನ ಆಗಲಿ ಅಂತ. ಈ ಕೋಡಲೆ ಮೇಲೆ ಉರಿ ಕಮ್ಮಿ ಆಯ್ತೈತಿ, ಅದಕ್ಕೆ ಈ ಕಡೆ ಸೌದೆ ದೊಬ್ಬಿಟ್ಟು ಕೋಡಲೆಗೂ ಇದಾಗಂಗೆ ಮಾಡಬೇಕು. ಏನೇ ಹೇಳು ನೀನು, ಒಲೆಗೆ ಮಾಡೋ ರುಚಿನೇ ನೀ ಬೇಡ ಬೇಡ. ಮುಗಿತೇನೆ ಪದ್ದಿ. ವಾ ಬಾ ಜಯಮಕ್ಕ, ನಿನ್ಗೆ ಕಾಯ್ತಾ ಇದ್ದೆ. ಬಾ ಮಸಾಲೆ ಒಂಚೂರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ರೆ ಸೊರೈತು, ಮುಗೀತು. ನಿನ್ಗಾಗ್ಲೇ ಬಾ ಅಂತ ಹೇಳ್ದೆ, ನೀನು ನೋಡಿ ಬರ್ದಿದ್ದಂಗೆ. ಏ ಇಲ್ವೇ ಮಂತಾಗೋಸಿ ಕ್ಯಾಮೆ ಇತ್ತು ಎಲ್ಲ ಮಾಡಿ ನೋಡು. ಇಟ್ಟಿಗೆಲ್ಲ ಇಕ್ಕಕ್ಕೆ ಹೋಗ್ಬೇಡ, ಇಟ್ಟಿಗೆಲ್ಲ ಇಕ್ಬಿಟ್ಟು ಬಂದಿದ್ದೀನಿ ಮಂತಾಗೆ. ನೀವಿನ್ನೇನು ಸಾರು ಮಾಡ್ಕೊಳ್ಳಿ, ನಾನು ಹಿಟ್ಟೆಲ್ಲ ಮಾಡ್ಕೊಬಿಟ್ಟು ಬರ್ತೀನಿ. ಪಾಪ ನೀವು ಇಲ್ಲೂ ಸಾರು ಮಾಡಿ ಎಲ್ಲ ಮಾಡಿ ತಿರ್ಗಾ ನೀನು ಮುದ್ದೆನೂ ಮಾಡಬೇಕು ಅಂದರೆ ಕಷ್ಟ ಆಯ್ತದೆ. ನಾನು ಹೋಗ್ಬಿಟ್ಟು ಮುದ್ದೆ ಗಿದ್ದೆ ಎಲ್ಲ ಮಾಡ್ಕೊಂಬಿಟ್ಟು ಬರ್ತೀನಿ. ಸರಿ, ನಾ ಹಿಟ್ಟನೇ ಹೆಸರು ಇಕ್ಬಿಟ್ಟು ಬಂದಿದ್ದೀನಿ, ಅದಕ್ಕೆ ಹೇಳ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನೀನು ಫೋನ್ ಹಾಕ್ದೆ, ನೀನು ಫೋನೇ ಎತ್ತುತ್ತಾ ಇಲ್ಲ. ಓ ಹೌದೇ, ಒಳಗಡೆ ಇಕ್ಬಿಟ್ಟಿದ್ದೀನಿ ಕಣಕ್ಕ. ಸುಮ್ಮನೆ ಇಲ್ಲೆಲ್ಲ ಯಾಕೆ ಅಲ್ಲಿ ಇಲ್ಲಿ ನೀರು ಹಾಕ್ಬಿಟ್ಟು ಎಲ್ಲ ಹೊಂಟೋಯ್ತದೆ ಅಂತ ಹೇಳ್ಬಿಟ್ಟು ಒಳಗಡೆ ಇಕ್ಕಿದ್ದೆ ಅಲ್ಲೇ ನೆನೆಯ. ಅದಕ್ಕೆ ನಮ್ಮ ಹಿಂದೆಗಡೆ ಬಂದ್ಬಿಟ್ಟು ಇತ್ಲಾಗೆ ಮಾಡ್ತಿರೋದು ಕುಂತ್ಕೊಂಡು. ಈ ಇತ್ಲಾಗೆ ಎಷ್ಟೋ ವಾಸಿ ಅಲ್ಲ. ಆ ಕಡೆ ಆದರೆ ಜನ ಶಾನೆ ಓಡಾಡ್ತಿರ್ತಾರ, ಬಂದು ನೋಡ್ಕೊಂಡು ಹೋಯ್ತಾರೆ. ಅದ್ರ ಬದಲು ಇಲ್ಲೇ ಇತ್ಲಾಗ ಮಾಡ್ಕೊಂಡು ಕುತ್ಕೊಬಿಟ್ರೆ ಹೆಂಗೆ ಒಳಗಡೆ ಗಲೀಜು ಹೋಗಕ್ಕಿಲ್ಲ, ಯಾರು ಬಂದು ನೋಡೋಕ್ಕೂ ಇಲ್ಲ. ಅದಕ್ಕೆ ಇತ್ಲ ಇಕ್ಕೊಂಡಿರೋದು. ನನ್ಗೆ ಹಂಗೇನೆ ನಮ್ಮ ಅತ್ತೆ ಒಂಚೂರು ಕೋಳಿನೂ ಮಾಡ್ಬಿಡು ಅಂತೇಳ್ಬಿಟ್ಟು ಚಿಕನ್ ತಂದ್ಬಿಟ್ಟು ಕೊಟ್ಲಾ. ಕೋಳಿಯ ಕಟ್ ಮಾಡಿಸ್ಕೊಂಡೀಗ ಒಂದು ತಪ್ಪಲೆ ಕೋಳಿ, ಒಂದು ಇದ್ರಾಗೆ ಮಟನ್ದಿದು ಇಕ್ಬಿಟ್ಟಿದ್ದೀನಿ ಅತ್ತಾಗ. ಹೆಂಗು ಆಯ್ತು. ನೀನು ಮುದ್ದೆ ಮಾಡ್ತೀವಿ ಅನ್ನೋದಾದ್ರೆ ನೀನು ನಾನೇ ಹಿಟ್ಟಿನ ಹೆಸ್ರಿಗೆ ಇಕ್ಕಿಲ್ಲ ಬಿಡು, ನೀನೇ ಮಾಡ್ಕೊಂಬಿಟ್ಟು ತಗೋಬಾ. ಕುಕ್ಕರಾಗ ಅನ್ನ ಒಂದು ಕೂಗಿಸ್ಕೊಂಬಿಟ್ಟು ತಗೊಬಿಟ್ಟು ಬರ್ತೀನಿ. ಓ ಇನ್ನೇನು ತಗೊಬಿಟ್ಟು ಬರ್ತೀನಿ ಹೇಳಿ, ನಾನು ಅನ್ನನೇ ಇಕ್ಕೊಬಿಟ್ಟು ನೀನು ಅನ್ನ ಮುದ್ದೆ 2 ತಗೊಬರ್ತೀನಿ. ಏ ಅಲ್ಲಿ ನೀನೇನು ಹೊತ್ಕೊಬಿಟ್ಟು ಬತ್ತಿ ಹೇಳಕ್ಕ ಕುಕ್ಕರ. ಇಲ್ಲೇನೇ ಒಂದು ಒಲೆನಾಗೆ ಅನ್ನಕ್ಕೆ ಇಕ್ಬಿಡ್ತಾಳೆ, ಮುಗ್ದೋಯ್ತದೆ. ಇನ್ನೇನು ಹೇಳು, ಹಾಗೆ ಮಾಡೋಣ ಹೇಳು. ಭಾಳ ದಿನ ಆಗೋಗ್ಬಿಟ್ಟಿತ್ತಲ್ವೇ, ಎಲ್ಲ ಜೊತೆಯಾಗಿ ಕುಂತ್ಕೊಂಡು ಅಡುಗೆ ಗಿಡಿಗೆ ಮಾಡಿ ತಿಂದು ಶಾನೆ ದಿನ ಆಗೋಗ್ಬಿಟ್ಟಿತ್ತು ನೋಡು. ಅದಕ್ಕೆ ಅಲ್ವೇ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡಬೇಕು ಅಂತ ಈಗ ಒಲೆ ಎಲ್ಲ ರೆಡಿ ಇತ್ತಲ್ಲ, ಒಲೆ ತಗೊಂಬಂದು ಇಕ್ಬಿಟ್ಟು ಮಾಡ್ತಿರೋದು. ನನ್ನ ಗಂಡ ಅಲ್ಗೂ ನೀನು ಒಲೆ ಒಳಕಲ್ಲು ಅಂತ ಹೋದ್ರೆ ಭಾಳ ಟೇಮ್ ಆಗೋಗ್ಬಿಡ್ತದೆ, ಬಾಯಿ ಮುಚ್ಕೊಂಡು ಸ್ಟವ್ ಈಚೆ ಕಡೆಗೆ ತಂದಿಕ್ಕೊಂಡು ಮಾಡುವಂದ. ನಾನೇ ಇಲ್ಲಪ್ಪ ಆಗದೇ ಇಲ್ಲ ಅಂತ ಕುಂತ್ಕೊಬಿಟ್ಟೆ ನಾನು. ಅಯ್ಯಪ್ಪಂಗೆ ಏನು ಗೊತ್ತಾಯ್ತದ ಬಾ ಒಲೆಗೆ ಮಾಡೋ ರುಚಿ. ಏನಾರ ಇದ್ರೆ ಹೇಳು, ಮಾಡ್ಕೊಡ್ತೀನಿ ಪಟ ಅಂತ. ಏನಿಲ್ಲ ಹೇಳಕ್ಕ, ಎಲ್ಲ ಮುಗೀತು. ಮಸಾಲೆ ಒಂದು 5 ಕುದಿಸೋದು ಅಷ್ಟೇ ನೀನಿಯ. ಈಗ ಸರೋಜಿದು ಎಲ್ಲ ಮಸಾಲೆ ರುಬ್ಬಿದ್ದೆಲ್ಲ ಮುಗ್ದೈತೆ. ಇದೊಂದು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಎಲ್ಲ ಮುಗ್ದೋಯ್ತದೆ. ಹೊಸಿ ಎಲ್ಲ ಎತ್ತಿಕ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಇಲ್ಲೇ ಕುಂತ್ಕೊಂಡು, ಇಲ್ಲ ಒಳಗಡೆ ಕುಂತ್ಕೊಂಡು ಎಲ್ಲೋ ಉಣ್ಣೋದೊಂದು ಆಗ್ಬಿಟ್ರೆ ಆಯ್ತು. ಇನ್ನು ಹೆಂಗೋ ಇವತ್ತು 2 ಟೈಮ್ಗೂ ಇಲ್ಲೇ ನೀ ಊಟ. ಸರಿ ಹೇಳಂಗಾರೆ, ಹಿಟ್ಟು ಮಾಡ್ಕೊಬಿಟ್ಟು ತಗೊಬಿಟ್ಟು ಬರ್ತೀನಿ. ಬೇಗ ಬಾಜೇಕೋ, ಲೇಟ್ ಮಾಡಬೇಡ. ಹೊಟ್ಟೆ ಕವ 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 ಅಂತ ಐತೆ. ಯಾವಾಗ ನೀನು ಸತ್ಯೋ ಮಾಡ್ತೀಯೋ ಅಂತ. ಜಯಮ್ಮಂಗೆ ಆತರ ಶಾನೆ ಆಯ್ತು. ಸರಿ ಮಾಡ್ತಿರ್ರಿ, ಹೋಗಿ ತಗೊಬಿಟ್ಟು ಬರ್ತೀನಿ. ಹೆಂಗೋನಿ ಒಂದು ಕೆಲಸ ಕಮ್ಮಿನೇ ಆಯ್ತು ಹೋಗತ್ತ ಅಲ್ವೇ. ಸಾರನ್ನು ಮಾಡಿಕ್ಬಿಟ್ರೆ ಅನ್ನಕ್ಕೊಂದು ಒಳಗಡೆನೆ ಬೇಕಾದ್ರೆ ಕೂಗ್ಸಿದ್ರೆ ಆಯ್ತು, ಇಲ್ಲಾಂದ್ರೆ ಒಲೆನಾಗೆ ಈ ಕಡೆ ಒಂದು ಒಲೆ ಆದ್ಮೇಲೆ ಇಕ್ಕಿದ್ರೂ ಆಯ್ತು. ಓ ಬಿಡು, ಮುದ್ದೆ ಮಾಡೋದಾಗಿದ್ರೆ ತೊಳಸೋದೊಂದು ಕೆಲಸ ಇತ್ತು, ಶಾನೆಗೆ ದೊಡ್ಡ ಕೆಲಸ. ಈಗಿನ್ನೇನಿಲ್ಲ ಬಿಡು, ಎಲ್ಲ ಮುಗ್ದಂಗೆನಲ್ಲ. ನೋಡ್ದೆ ಸಾರು? ಒಂಚೂರು ಗಟ್ಟಿಗೆ ಇದ್ರೆ ನೀರು ಹಾಕ್ಬಿಡೆ. ಅದೇ ನೋಡ್ತಾ ನೀವು ನೀರು ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಇನ್ನೇನಾಯ್ತು. ಮಸಾಲೆ ಒಂದು ಒಯ್ತೀನಿ, ಎದ್ದು ಮಸಾಲೆ ಒಂದು ಹಾಕಿ ಇದಕ್ಕೆ ಹಂಗೆ ಅದೆಲ್ಲ ಬಳ್ಕೊಬಿಟ್ಟು ಮಸಾಲೆ ಒಂದು ಹಾಕ್ಬಿಡು. ಹಂಗೆ ಎತ್ತಾಗ ಉರಿಕ್ಬಿಟ್ಟು ಕುದಿಸ್ತೀನಿ ಸಣ್ಣೂರಿನಾಗೆ. ನನ್ನ ಗಂಡಂಗೆ ಹೇಳಿದ್ದೀನಿ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ತಗೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು.
ಜಯಮ್ಮ ಎದ್ದು ಮಸಾಲೆ ಎಲ್ಲ ಇದಕ್ಕೆ ಎತ್ತಾಕ್ಬಾರೆ. ಇದೆಲ್ಲನೂ ಬೆಂದಾಗೈತಿ ಹೇಳ್ಬೋದು. ಇದ್ರದ್ದು ಏನು ತೊಂದರೆ ಇಲ್ಲ. ಇದೆಲ್ಲ ಉಪ್ಪು ಗಿಪ್ಪೆಲ್ಲ ಹಾಕಿದ್ದೀನಿ. ಇನ್ನೊಂದು ಚೂರು ಕುದಿಸಿದ್ರೆ ಸೊರೈತದೆ. ಎರಡು ಒಂದೇ ಅಲ್ವಾ, ಕೋಡಲ್ಲೇ ಒಂದು ಇಕ್ಕಿದ್ದೀನಿ, ಇದೊಂದು ಇಕ್ಕಿದ್ದೀನಿ, ಹೆಂಗೋ ಸೊರೈತತ್ತಾಗ. ಲೇ ಪತಿ ಆಯ್ತೇನೆ ಬಿರ್ಬಿರ್ನ ಹಾಕುವ. ಇನ್ನು ಯೋಚನೆ ಮಾಡ್ತೀಯೇ ಪುದ್ದಿ ಇಲ್ಲಿ ನೋಡಿ ನಿನ್ ಗಂಡ ತಟ್ಟೆ ಹಿಡ್ಕೊಂಬಿಟ್ಟು ಬಂದು ನಿಂತಿರೋದ. ವಾ ಹೋಗತ್ತಾಗೆ ರೀ, ಇನ್ನೊಂದು 10-20 ನಿಮಿಷ ಇರಿ, ಇನ್ನೇನು ಆಯ್ತು ಎಲ್ಲನೂ. ಆಗ್ಲೇ ತಟ್ಟೆ ಹಿಡ್ಕೊಂಬಿಟ್ಟೆ ಬಂದ್ಬಿಟ್ಟಿದ್ದೀರಲ್ಲ. ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಬೆಂದೈತೋ ಇಲ್ವೋ ಒಂದು ಪೀಸ್ ಹಾಕು ನೋಡ್ಕೊತೀನಿ. ನೀವೇನ್ ನೋಡೋದ್ ಬೇಡ, ನಾನು ನೋಡ್ಕೊತೀನಿ. ನೀವು ಹೋಗಿ ಸುಮ್ಕೇಣಿ ಒಂದು ಪೀಸು ಅಂತ ಎಲ್ಲ ಅರ್ಧ ತಟ್ಟೆ ಹಾಕಿಸ್ಕೊಂಡು ತಿಂಡಿ ಹಾಕ್ಬಿಡ್ತೀರ ನೀವಂತೂ. ಹೋಗಿ ಸುಮ್ಕೇನೆ, ಇದೊಳ್ಳೆ ಸೊರಾಯ್ತು. ಜಯಕ್ಕ ಮುದ್ದೆನೂ ಅನ್ನ ಮಾಡ್ಕೊಬಿಟ್ಟು ಬರ್ತೀನಿ ಅಂತ ಹೋಗೈತೆ. ಮಾಡ್ಕೊಂಬಿಟ್ಟು ಬರ್ಲಿ. ಬಿಸಿ ಮುದ್ದೆ ಬಂದಿದ್ದ ತಕ್ಷಣ ಎಲ್ಲರಿಗೂ ಚಾಪೆ ಹಾಕ್ತೀನಿ, ಕುಂತ್ಕೊಂಡು ಹಂಗೆ ತಿಂದ್ಬಿಡೋಣ. ಈಗ ಹೋಗಿ ಸುಮ್ಮನೆ. ಅಯ್ಯೋ ನಿನ್ನ ಉಂಬಕ್ಕೆ ಕುಂತ್ಕೊಂಡ್ರೆ ನಿನಗೆ ಕಷ್ಟವಲ್ಲೇ. ಇನ್ನೂ 10-15 ನಿಮಿಷ ಅಂದರೆ ಯೋಸಸ್ ಕಾಯ್ದೋಳು. ಹೋಗ್ಲಿ ಒಂದು ದೊಡ್ಡ ಕಾಫಿನ ಇಕ್ಕೊಡು. ಈಗ ಒಲೆ ನೋಡಿದ್ರಲ್ಲ, 2 ಒಲೆ ಮೇಲೆ ಒಂದೊಂದು ತಪ್ಪಲೆ ಐತಿ. ನಿಮ್ಮ ಅಮ್ಮ ಕೋಳಿ ಸಾರು ಮಾಡೇ ಅಂತ ಅದನ್ನು ಮಾಡಿಸ್ಬಿಟ್ಟೈತೆ. ಇದ್ರ ಜೊತೆಗೆ ಅದನ್ನು ತಿನ್ಬೇಕು ಅಂತ ಹೇಳ್ಬಿಟ್ಟು 2 ಒಲೆ ಮೇಲೂ ತಪ್ಪಲಿಗಳವೆ. ನಿಮ್ಗೆ ಎಲ್ಲಿಂದ ಮಾಡ್ಕೊಡ್ಲಿ ಕಾಫಿಯ? ಒಳಗಡೆ ಸ್ಟವ್ ಹಂಗೆ ಕಾಯಿಸ್ಕೊಂಡು ಕುಡಿ ಹೋಗ್ರಿ. ಪದಿ ನಮ್ಮ ಮನೆಗೆ ಆಟ್ ಬಾಕ್ಸ್ ಇಲ್ಲ, ತಗೊಳ್ಳಿ. ಆಟ್ ಬಾಕ್ಸ್ ಹಾಕ್ಬಿಡು ಮುದ್ದೆ ಎಲ್ಲ. ನಮ್ಮ ಮನೆಗೆ ದೊಡ್ಡದು ಆಟ್ ಬಾಕ್ಸ್ ಇರಲಿಲ್ಲ, 2-3 ಮುದ್ದೆ ಇಡ್ಸಂತ ಆಟ್ ಬಾಕ್ಸ್ ಇತ್ತು. ನಿಮ್ಮ ಮನೆಗೆ ದೊಡ್ಡದು ಆಟ್ ಬಾಕ್ಸ್ ಐತಿ ಅಂದಲ್ಲ, ಆಟ್ ಬಾಕ್ಸ್ ತಕೊಂಡಂತ ನೋಡು, ಹಂಗೆ ಎತ್ಕೊಂಡ್ಬಿಟ್ಟು ಬಂದೆ ಮುದ್ದೆಯ. ಅಗಪತಿ ಮುದ್ದೆ ಬಂತು, ಇನ್ನೇನು ಅಕ್ಕ ಇತ್ಲಾಗ ಹಾಕೊಂಡ್ ತಟ್ಟೆಗೊಂದು ರೀ. ಅರ್ಧಂಬರ್ಧ ಬೆಂದೈತೆ. ಜೇಕ ಒಳಗಡೆ ತಕೊಂಡೋಗಲ್ಲ ಇಕ್ಕು. ಆ ಸ್ವಲ್ಪ ಮೇಲೆ ನೀಲಿ ಕಲರ್ದೊಂದು ಇದೈತೆ ನೋಡು ಮುಚ್ಚುಳ, ಅದ್ರಾಗ ಏನಿ ಐತೆ ಆಟ್ ಬಾಕ್ಸು. ಅದಕ್ಕೆ ಒಳಗಡೆ ನೀ ಹಾಕ್ಬಿಡು. ಇನ್ನೇನತ್ತ ಅದಕ್ಕೆ ಹಾಕಿದ್ರೆ ಇನ್ನೇನು ತಿನ್ಕೊಳ್ಳೋದೆ ತಾನೇ, ಇನ್ನೇನು ಹಂಗೆ ಇಕ್ಕಿದ್ರು ಏನು ಆಯ್ತಿರ್ಲಿಲ್ವೇನೋ. ಇನ್ನು ಯಾರು ನಮಗೇನು ನೆಂಟ್ರು ಬರ್ತಾರೆ ಅನ್ಕೊಳಕ, ನಾವು ತಾನೇ ತಿನ್ಕೊಳಕ್ಕೆ ಹೋಗಿ ಹಂಗೆ ಇಕ್ಕು. ಇನ್ನೇನು ಸಾರು ಆಯ್ತು ಮುಗ್ದಿದ್ದು ಎಲ್ಲನೂ ಪಟ ಅಂತ ಹೇಳ್ಬಿಟ್ಟು ತಿನ್ನೋದೊಂದೇ ನೀ ಬಾಕಿ. ಸರಿ ಇರು, ಮತ್ತೆ ಒಳಗಡೆ ಏನಿಯ ಮಾಡೋಗ್ಲಾ? ಹೋಗಿ ಹಂಗೆ ಏನಿಯ ಮಾಡೋದು, ಇಲ್ಲೇ ತಿನ್ನೋಣ. ಇದೆಲ್ಲ ಹೊಸ ಗುಡಿಸ್ಬಿಡ್ತೀನಿ. ಎಲ್ಲನೂ ಸೊಪ್ಪು ಬಿಡಿಸಿರೋದು ಅದು ಇದು ಎಲ್ಲ ಶಾನೆ ಗಲೀಜಾಗ್ಬಿಟ್ಟೈತೆ. ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಕುಂತ್ಕೊಂಡು ಇಲ್ಲೇ ಉಣ್ಣೋಣ. ಈ ಒಲೆ ಎಲ್ಲ ನನ್ನ ಗಂಡಂತ ಎತ್ತಿ ಈ ಕಡೆಗೆ ಇಕ್ಕಿಸ್ತೀನಿ. ಸಾರೊಂದು ಆಗಲಿ ಅಂತ ಕಾಯ್ತಾ ಇವನಿ. ಆಮೇಲೆ ಗುಡಿಸ್ಬಿಟ್ಟು ಕುಂತ್ಕೊಳ್ಳೋಣಕ್ಕ. ಸರಿನೇ, ಒಳಗಡೆ ಇಕ್ಕೋ. ಪಾಪ ಇನ್ನೇನು 10 ನಿಮಿಷ ಆಯ್ತಲ್ಲ, ತಟ್ಟೆನ ಹಿಡ್ಕೊಬಿಟ್ಟಿದ್ಯಾ ನೀನು. ಇರು, ಇಲ್ಲ ಒಂಚೂರು ಸಾರು ಹಾಕ್ಸ್ಕೊಬಿಟ್ಟು ಬಾ, ಮುದ್ದೆ ಇಕ್ತೀನಿ ನಾನೇನೆ. ಹೋಗ್ಲಿ ಬಿಡಕ್, ಎಲ್ರ ಜೊತೆಗೆ ಏನೇ ಕುಂತ್ಕೊಂತೀನಿ ನೀನೇನು. ಲೇ ಪಾರಿ, ಯಾವಾಗಿಂದ ಫೋನ್ ಹಾಕಿದ್ದು? ಇವಾಗ ಬಂದೆ. ಈಗ ಬಸ್ ಇಳ್ದೊಳು ಹಿಂಗೆ ನೆಟ್ಟಗೆ ಬಂದ್ಬಿಟ್ಟೆ. ಆಗ್ಲೇ ಅಡುಗೆ ಮಾಡಿದ್ದೆ ಮುಗ್ದೋಗ್ಬಿಡುತ್ತೆ. ಈಗ ಎಲ್ಲಾರ್ದು ಸೇರಿ ಮಟನ್ ಒಂದೇ ತಗೇನಿ ಹಾಕ್ಬಿಟ್ಟು ಮಾಡ್ತಾ ಇದ್ವಿ. ಒಳ್ಳೆ ಟೈಮಿಗೆ ಬಂದೆ. ಬಾ, ಇದನ್ನ ಹಂಗೇನೆ ಒಳಗಡೆಗೆ ಮುದ್ದೆ ಆಟ್ ಬಾಕ್ಸ್ದಾಗ ಇಕ್ಕೋದು, ಇಲ್ಲ ಏನಾರ ಮಾಡೋಣ, ಇಲ್ಲ ಹೊಸಿ ಇಲ್ಲೆಲ್ಲ ಕ್ಲೀನ್ ಮಾಡ್ಬಿಡೋಣ, ಇಲ್ಲೇ ಕುಂತ್ಕೊಂಡು ಉಂಡ್ಬಿಡೋಣ. ಹಂಗೆ ಮಾಡೋಣಲ್ಲ, ಮುಂಚೆನೇ ಬಂದಿದ್ದು ನಿಮ್ಮ ಸಹಾಯನ ಮಾಡ್ಬೋದಿತ್ತು ನಾನು. ಬುಡೆ, ಇನ್ನೇನೇನು ಪಾಪ ಊರಿಗೆ ಹೋಗಿದ್ದಳು, ಇನ್ನೆಲ್ಲಿ ಇದು ಮಾಡ್ತೀಯ? ಎಲ್ಲ ಮಾಡಿದ್ ಮುಗ್ದೆ ಹೋಯ್ತಲ್ಲ. ಈಗ ಒಲೆ ಒಂದು ಆರಿಸ್ಬಿಟ್ಟು ಎತ್ಕೊಂಬಿಟ್ಟು ಬಂದು ಇಕ್ಕದೇನೆ ಮುಗೀತು. ಹೋಗೋಸಿ ಎಲ್ಲನೂ ತಟ್ಟೆಗಳೆಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿ, ನೀರ್ಗೂ ತಟ್ಟೆಗೂ ಎಲ್ಲನೂ. ಸರಿ ಬಾಜೇಕ, ನಾವು ಹೋಗಿ ಎಲ್ಲ ತಟ್ಟೆಗಳು ಗಿಟ್ಟಿಗಳೆಲ್ಲ ರೆಡಿ ಮಾಡ್ಕೊಳ್ಳಂತ. ಒಟ್ಟಿಗೆ ಕುಂತ್ಕೊಂಡು ತಿಂತೆ ಚಂದಾಗಿರ್ತದೆ. ಒಟ್ಟಿಗೆ ಕುಂತ್ಕೊಂಡು ತಿನ್ನೋಣ. ಗಂಡಸ್ರಿಗೆಲ್ಲ ಫಸ್ಟ್ ಬಡಿಸ್ಬಿಡೋಣ. ಆ ಗಂಡಸ್ರೆಲ್ಲ ತಿನ್ಕೊಂಡು ಹೋದ್ಮೇಲೆ ನಾವು ಇಲ್ಲೇ ಚಾಪೆಗೆ ಪ್ಯಾಸ್ಕೊಂಡು ಇಲ್ಲೇ ತಟ್ಟೆಗಳಿಗೆ ಹಾಕೊಂಡು ತಿನ್ನೋಣ. ಹೇಳು ಹಂಗೆ ಮಾಡೋಣ. ಜೇಕ, ನಮ್ಮ ಮನೆ ಗಂಡಸ್ರುಗಳಿಗೆ ನಿಮ್ಮ ಗಂಡಂಗೆ ಎಲ್ಲ ಕರೆದ್ಬಿಟ್ಟು ಇಟ್ಬಿಡ್ರಿ ಇಲ್ಲೇನೇನೆ ಫಸ್ಟು. ಆಮೇಲೆ ನಾವು ನಿಧಾನ ಕುಂತ್ಕೊಂಡು ತಿನ್ನೋಣ. ಆಯ್ತು, ನಡಿ ಪಾರಿ, ನಡಿ ಸರ್ನ. ಜಯಮ್ಮ ಸರಜಿ ಹೋಗು, ಆ ಹಣ್ಣುಗಳನ್ನ ಕರೆದ್ಬಿಟ್ಟು ನಿಮ್ಮ ಗಂಡುಗಳನ್ನ ಬರೋದ್ರಿ. ಎಲ್ಲ ಫಸ್ಟ್ ಉಣ್ಣಕ್ಕೆ ಅವರೇ ಉಣ್ಕೊಂಡು ಹೋಗ್ಲಿ. ಗಂಡಸರು ಉಂಡೋದ್ಮೇಲೆ ಹೆಂಗೋ ನೆಮ್ಮದಿ ಆಯ್ತದೆ. ಅವ್ರು ಇವಾಗ ತಿರುಗಿಲ್ಲ ಅಂದರೆ ಬಂದ್ಬಿಟ್ಟು ನಾವು ತಿನ್ಬೇಕಾದ್ರೆ ಮಧ್ಯೆ ಎದ್ದೊಳಿಸ್ಬಿಡ್ತಾರೆ. ಈಕ್ ಬರ್ರಿ ಅಂತ ಹೇಳ್ಬಿಟ್ಟು. ನಡಿ ಸರ್ನ ಇರೇ, ನನ್ನ ಗಂಡನ ಕರ್ಕೊಬಿಟ್ಟು ಬರ್ತೀನಿ. ಹೋಗಿ ಜಯಮ್ಮ, ಸರ್ನ ಹೋಗು. ಅವ್ರವ್ರ ಮನೆಗೆ ಅವರೇ ಮಾಡ್ಕೊಂಡು ತಿಂದಿದ್ರೆ ಇಂಥ ಮಜಾನೇ ಇರ್ತಿರ್ಲಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿ ತಿಂದ್ರೆ ಏನೋ ಒಂಥರ ಮಜಾ ಸಿಗೋದು ಅಂತ ಹೇಳಿದ್ರೆ. ಇಲ್ಲ ಅಂತಂದರೆ ಏನೋ ಗೂಬಿಗಳು ಥರ ಒಬ್ಬೊಬ್ಬರೇ ತಿನ್ನಬೇಕಿತ್ತು. ಹೆಂಗೋ ಆಯ್ತಲ್ಲ ಬಿಡು, ಎಲ್ಲ ಇಲ್ಲೇ ಬಿಡಿಸ್ಬಿಡೋಣ. ಅಣ್ಣ ಫಸ್ಟ್ ಬರಲಿ.